ಜೀವನ್ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಅದಕ್ಕೆ ಅವಶ್ಯಕತೆ ಇರುವಂಥ ಮಾಹಿತಿಗಳು ಏನು, ಯಾವ ಒಂದು ಅಪ್ಲಿಕೇಶನ್ಗಳನ್ನು ನೀವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಈ ಒಂದು ಜೀವನ್ ಪ್ರಮಾಣ ಪತ್ರ ಅನ್ನುವ ಒಂದು ಸರ್ಟಿಫಿಕೇಟನ್ನು ನೀವು ಯಾವುದಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕು, ಇದು ಅಪ್ಲೈ ಮಾಡೋದ್ರಿಂದ ನಿಮಗೇನು ಉಪಯೋಗ, ಸರ್ಕಾರಕ್ಕೇನು ಉಪಯೋಗ, ಪೆನ್ಷನ್ದಾರರಿಗೆ ಇದು ಎದಕ್ಕೆ ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ಜೀವನ್ ಪ್ರಮಾಣ ಪತ್ರ ಆನ್ಲೈನ್ನಲ್ಲಿ ಸರ್ಕಾರಕ್ಕೆ ಯಾಕೆ ಅಪ್ಡೇಟ್ ಮಾಡಬೇಕು ಅಂತ ಅನ್ನೋದಾಯ್ತಂದರೆ, ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದಕ್ಕಾಗಿ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಪ್ಲೇಸ್ಟೋರ್ನಲ್ಲಿ 2 ಅಪ್ಲಿಕೇಶನ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಸರ್ಚ್ ಮಾಡಿ ಜೀವನ್ ಪ್ರಮಾಣ ಅಂತ ಹೇಳಿ. ಪ್ಲೇಸ್ಟೋರ್ನಲ್ಲಿ ಮೊದಲು ಬರೋ ಒಂದು ಹೆಸರು ಏನಿದೆ ಅಲ್ವಾ, ಜೀವನ್ ಪ್ರಮಾಣ ಅಂತೇಳಿ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ನು ನೀವು ಮೊಬೈಲ್ ಮುಖಾಂತರನೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಒಂದು ಅಪ್ಲಿಕೇಶನನ್ನು ಉಪಯೋಗ ಮಾಡಬೇಕಾಗತ್ತೆ, ಆಧಾರ್ ಫೇಸ್ ID ಅಂತ ಹೇಳಿ. ಸೊ ಇಲ್ಲಿ ಬಂದಿದೆ ನೋಡಿ, ಆಧಾರ್ ಫೇಸ್ RD ಅಂತ ಹೇಳಿ. ಈ ಒಂದು ಅಪ್ಲಿಕೇಶನನ್ನು ನೀವು ಯೂಸ್ ಮಾಡಬೇಕು. ಈ 2 ಅಪ್ಲಿಕೇಶನ್ಗಳನ್ನು ನೀವು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಂತರ ನಿಮ್ಮ ಒಂದು ಜೀವನ್ ಪ್ರಮಾಣ ಪತ್ರಕ್ಕೆ ಸಬ್ಮಿಟ್ ಮಾಡುವಂಥ ಮಾಹಿತಿಗಳನ್ನು ನೀವು ಇದ್ರ ಮುಖಾಂತರ ಮಾಡ್ಬೋದು. ನೋಡಿ, ಜೀವನ್ ಪ್ರಮಾಣ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಆಪರೇಟರ್ ಐಡೆಂಟಿಫಿಕೇಷನ್ ಅಂತ ಇದೆ. ಸೊ ಮೊದಲು ಇಲ್ಲಿ ಯಾರಾದರೂ ಇರಲಿ, ಆಪರೇಟರ್ ಅಂತ ಹೇಳಿ ನೀವು ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಇದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಒನ್ ಬೈ ಒನ್ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮೊದಲು ಇಲ್ಲಿ ಆಧಾರ್ ನಂಬರನ್ನು ಹಾಕಬೇಕಾಗತ್ತೆ ಈ ಒಂದು ಫಸ್ಟ್ ಲೈನಲ್ಲಿ. ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ 2ನೇ ಲೈನಲ್ಲಿ. 3ನೇ ಲೈನಲ್ಲಿ ನಿಮ್ಮ ಜಿಮೇಲ್ ID ಹಾಕಬೇಕಾಗತ್ತೆ. ಆಧಾರ್ ನಂಬರು, ಮೊಬೈಲ್ ನಂಬರು, ಜಿಮೇಲ್ ID ಹಾಕಿದ ನಂತರ OTP ಬಂದಿರುತ್ತೆ. OTPಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಪರೇಟರ್ ನೇಮ್ ಕೇಳುತ್ತೆ. ಆಪರೇಟರ್ ನೇಮ್ ಹಾಕಿದ ನಂತರ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ ಕೇಳ್ತಾ ಇದೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತೇಳಿ ಈ ಒಂದು ಆಪ್ಷನನ್ನು ಉಪಯೋಗ ಮಾಡ್ಕೊಳ್ಳಿ. ಇಲ್ಲಿ 5 ಸ್ಟೆಪ್ಪನ್ನು ಇನಿಷಿಯಲೈಸಿಂಗ್ ಮಾಡ್ತಾ ಇದೆ ಸ್ಟೆಪ್ಪು. ಸೊ ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಡ್ವೈಸರೀಸ್ ಅಂತ ಇದೆ ನೋಡಿ. ಇಲ್ಲಿ ಈ ಒಂದು 4 ಆಪ್ಷನ್ಗಳನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಈ 4 ಆಪ್ಷನ್ಗಳನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಓದ್ಕೊಳ್ದೇ ಇದ್ದರೂ ಕೂಡ ನೀವು ಇಲ್ಲಿ ಕನ್ಸೆಂಟನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಲೇಬೇಕಾಗತ್ತೆ. ಸೊ ಆದರೂ ಕೂಡ ಇಲ್ಲಿ ನೋಡಿ, ನಿಮ್ಮ ಕಣ್ಣು ಪಿಳ್ಕಿಸ್ಬೇಕಾಗತ್ತೆ, ಫೇಸ್ ರೀಡಿಂಗ್ ಮಾಡಬೇಕಾಗತ್ತೆ. ಸೊ ಈ 4 ಆಪ್ಷನ್ ಈ ಥರ ಇದೆ. ಕನ್ಸೆಂಟ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫೇಸ್ ಅಥೆಂಟಿಕೇಷನ್ ಮಾಡಲೇ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೇಸನ್ನು ರೀಡ್ ಮಾಡಿಬಿಟ್ಟು ಆಪರೇಟರ್ ಅಥೆಂಟಿಕೇಷನ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ಇದು. ಸೊ ಇವಾಗ ಆಪರೇಟರ್ ಅಥೆಂಟಿಕೇಷನ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ಪು, ಪೆನ್ಷನ್ದಾರರು ಯಾರೆಲ್ಲ ಅಪ್ಲೈ ಮಾಡ್ತಾರೋ ಸೊ ಅವರ ಒಂದು ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಜಿಮೇಲ್ ID ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದರ ನಂತರ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕಾಗತ್ತೆ. ಆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ನೀವು ಮತ್ತೆ ಇಲ್ಲಿ ಎಂಟರ್ OTP ಅಂತ ಇದೆ ನೋಡಿ, ಅಲ್ಲಿ ಅಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಲ್ರೆಡಿ ನಾನು ಸಬ್ಮಿಟ್ ಮಾಡಿದ್ದೆ. ಸೊ ಇದು ಹೋದ ವರ್ಷ ಸಬ್ಮಿಟ್ ಮಾಡಿರುವಂಥ ಡೇಟಾ ಮತ್ತು ಫೆಚ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ನಲ್ಲಿ. ಸೊ ಅದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ದೇ ಕೂಡ ನೀವು ಅಪ್ಲೈ ಕೂಡ ಮಾಡ್ಬೋದು. ಸೊ ಹೊಸದಾಗಿ ನೀವೇನು ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ನೋಡಿ, ಮೊದಲು ಇಲ್ಲಿ ಚೂಸ್ ಯುವರ್ PPO ನಂಬರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು PPO ನಂಬರನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಸರಿನಾ? ಅದರ ನಂತರ ಪೆನ್ಷನ್ದಾರರ ಹೆಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದರ ನಂತರ ನಿಮ್ಮ ಎಲ್ಲ ಡೀಟೇಲ್ಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಹೋಗ್ತಾ ಬಂದರೆ ಸೊ ನಿಮಗೆ ಎಲ್ಲ ಡೀಟೇಲ್ಗಳು ನಿಮಗೆ ಗೊತ್ತಿದ್ದೇ ಇರುತ್ತೆ. ಈ ಒಂದು ಪೆನ್ಷನ್ ತೊಗೊಳ್ತಾ ಇರ್ತೀರಂದರೆ ಸೊ ಇದನ್ನು ಆಲ್ಮೋಸ್ಟ್ ಎಲ್ಲನೂ ಗೊತ್ತಿರುವಂಥ ವಿಷಯನೇ, ಇದು ಹೊಸದೇನಲ್ಲ. ಸೊ ಯಾರಿಗೆ ಗೊತ್ತಿಲ್ವೋ, ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರು ಕೂಡ ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕೆಳಗಡೆ 2 ಕನ್ಸೆಂಟ್ ಇದೆ, ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೆನ್ಷನ್ದಾರರ ಒಂದು ಫೇಸನ್ನು ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಕನ್ಸೆಂಟನ್ನು ಕ್ಲಿಕ್ ಮಾಡಿಕೊಂಡು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ,
ಪೆನ್ಷನ್ದಾರರ ಒಂದು ಫೇಸನ್ನು ಅಥೆಂಟಿಕೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇವಾಗ ಅವರ ಒಂದು ಅಥೆಂಟಿಕೇಷನ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳಿ ಬಂದಿದೆ. ಅವರ ಒಂದು PPFO ನಂಬರ್ ಕೂಡ ಜನರೇಟ್ ಆಗಿದೆ. ನೋಡಿ, ಮೊದಲು ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ದೇನೆ ಅಂದರೆ ಆಲ್ರೆಡಿ ಡೇಟಾ ಫೆಚ್ ಆಗದೆ ಇರುವಾಗ ಈ ಥರ ಒಂದು ಪ್ಲೇನ್ ಆಗಿ ಇರುತ್ತೆ. ಸೊ ನೀವು ಇಲ್ಲಿ ಒಂದೊಂದಾಗಿ ಇದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. PPO ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಪೆನ್ಷನ್ದಾರನ ಹೆಸರನ್ನು ಹಾಕಬೇಕಾಗತ್ತೆ, ಅವರು ಯಾವ ಆರ್ಗನೈಜೇಷನ್ನಿಂದ ಈ ಒಂದು ಪೆನ್ಷನನ್ನು ಪಡಿತಾ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದನ್ನು ನೀವು ಇಲ್ಲಿ ಆಪ್ಷನ್ನಿಂದ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾವು ಅಪ್ಲೈ ಮಾಡಿದ್ದೇವೆ, ಕಂಪ್ಲೀಟ್ ಸಕ್ಸಸ್ಫುಲಿ ಕೂಡ ಆಗಿದೆ. ಸೊ ಇವಾಗ ನಾವು ಜೀವನ್ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಗೂಗಲ್ನಲ್ಲಿ ಹೋಗಿಬಿಟ್ಟು ನೀವು ಮೊಬೈಲ್ನಲ್ಲಾಗಿರ್ಬೋದು ಅಥವಾ ಸಿಸ್ಟಮ್ನಲ್ಲಾಗಿರ್ಬೋದು ಜೀವನ್ ಪ್ರಮಾಣ ಅಂತೇಳಿ ನೀವು ಕ್ಲಿಕ್ ಮಾಡಿದರೆ ಮೊದಲು ಬರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಮೊಬೈಲ್ನಲ್ಲೇ ಆಯ್ತಂದರೆ ಇಲ್ಲಿ ಪಕ್ಕದಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೆನ್ಷನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಜೀವನ್ ಪ್ರಮಾಣ ID ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಸಿಕ್ಕಿರುತ್ತೆ. ಸೊ ಅದರಿಂದ ಇಲ್ಲಿ ನೀವು ನಿಮ್ಮ ಜೀವನ್ ಪ್ರಮಾಣ IDಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ID ಎಂಟರ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಒಂದು ಕೋಡ್ ಏನಿದೆ ಅಲ್ವಾ, ಅದರಲ್ಲಿ ಕ್ಯಾರೆಕ್ಟರು, ನಂಬರ್ಸು, ಕ್ಯಾಪಿಟಲ್ ಲೆಟರ್ಸ್ ಇದೆ. ಸೊ ಅದನ್ನು ನೋಡಿಬಿಟ್ಟು ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ನಿಮಗೆ OTP ಎಂಟ್ರಿ ಮಾಡಲಿಕ್ಕೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ, OTPಯನ್ನು ಹಾಕಿದ್ದೀನಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಪೆನ್ಷನ್ದಾರರ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ನಂತರ ಇಲ್ಲಿ ಲೈಫ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಗ್ರೀನ್ ಕಲರ್ನಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು PDF ಡೌನ್ಲೋಡ್ ಆಗಿದೆ. ಸೊ ಈ ಒಂದು ಪ್ರಮಾಣ ಪತ್ರವನ್ನು ನೀವು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು, ಇದನ್ನು ಆಫ್ಲೈನಲ್ಲಿ ಕೊಡಬೇಕಂತ ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಈ ಒಂದು ಅಪ್ಲಿಕೇಶನನ್ನು ನೀವು ಕಂಪ್ಯೂಟರ್ನಲ್ಲಿ ಕೂಡ ಹಾಕ್ಬೋದು, ಅದನ್ನು ಬಯೋಮೆಟ್ರಿಕ್ಕಿಂದ ಹಾಕಬೇಕಾಗತ್ತೆ. ನಾನು ಇಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ಮೊಬೈಲ್ನಲ್ಲಿ ಅಪ್ಲೈ ಮಾಡೋದು ಬಹಳ ಸುಲಭ ಇದೆ ವೀಕ್ಷಕರೇ. 2 ಅಪ್ಲಿಕೇಶನ್ಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಪೆನ್ಷನ್ದಾರರ ಒಂದು PPO ನಂಬರು, ಅವರು ಏನು ವರ್ಕ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಇತ್ತಂದರೆ ನೀವು ಆನ್ಲೈನಲ್ಲಿ ಈಸಿಯಾಗಿ ಸಬ್ಮಿಟ್ ಮಾಡ್ಬೋದು. ವಿಡಿಯೋ ಲೈಕ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.